Hello everyone, welcome back to day 4 of Shift Your Mindset in 21 days. ಸೊ ಡೇ 1 ನಲ್ಲಿ ಡಿಸ್ಕಸ್ ಮಾಡಿದ್ವಿ ನಮ್ಗೆ ನಾವೇ ಏನದ್ರಲ್ಲಿ ಗ್ರೇಟ್ಫುಲ್ನೆಸ್ ನ ಹುಡ್ಕೋಬಹುದು ಅಂತ. ಅದೇ ರೀತಿ ಡೇ 2 ಅಲ್ಲಿ ಡಿಸ್ಕಸ್ ಮಾಡಿದ್ವಿ ನೀವೇ ಒಂದು ರಕ್ಷಾಬಂಧನ ಯಾವ ತರ ಕ್ರಿಯೇಟ್ ಮಾಡ್ಕೋಬಹುದು ಮತ್ತೆ ಅದಕ್ಕೆ ಪಾಸಿಟಿವ್ ವೈಬ್ರೇಷನ್ಸ್ ನ ಯಾವ ತರ ಟ್ರಾನ್ಸ್ಫಾರ್ಮ್ ಮಾಡ್ಬಿಟ್ಟು ನಮ್ಗೆ ನೆಗೆಟಿವಿಟಿ ಅಟ್ರಾಕ್ಟ್ ಆಗದಿರೋ ತರ ಇದ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ದೆ. ಸೊ ಅದೇ ತರ ನಿನ್ನೆ ಡೇ 3 ಅಲ್ಲಿ ಅನ್ಲಾಕಿಂಗ್ ಹ್ಯಾಪಿನೆಸ್ ಅಂದ್ರೆ ಹ್ಯಾಪಿನೆಸ್ ನ ಯಾವ ತರ ಇನ್ಕ್ರೀಸ್ ಮಾಡ್ಕೋಬಹುದು ಅಂದ್ರೆ ಸೈಂಟಿಫಿಕ್ ಮತ್ತೆ ಪ್ರಾಕ್ಟಿಕಲ್ ಆಗಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಗ್ರಾಟಿಟ್ಯೂಡ್ ಮತ್ತೆ ಗ್ರೇಟ್ಫುಲ್ನೆಸ್ ನ ತೋರಿಸೋದ್ರಲ್ಲಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಡೇ 4 ಅಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಹೇಗೆ ನಾವು ಇಂಪ್ರೂವ್ ಮಾಡ್ಕೋಬಹುದು ಬಾಂಡಿಂಗ್ನೆಸ್ ಅಂದ್ರೆ ರಿಲೇಶನ್ಶಿಪ್. ಸೊ ಪ್ರತಿಯೊಬ್ರು ದುಡ್ಡನ್ನ ಸಂಪಾದನೆ ಮಾಡ್ತಾ ಇರ್ತಾರೆ ಅಂದ್ರೆ ಕೆಲಸ ಮಾಡೋದಂತೂ ಕನ್ಫರ್ಮ್, ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ, ದುಡ್ಡನ್ನು ಸಂಪಾದನೆ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಕೆಲವರು ಮನೆಗೆ ಎಷ್ಟು ಬೇಕೋ ಅಷ್ಟೇ ಸಂಪಾದನೆ ಮಾಡ್ಕೊಂತ ಇರ್ತಾರೆ, ಇನ್ನು ಕೆಲವರು ಬಂಗ್ಲೆ ತಗೊಂತಾ ಇರ್ತಾರೆ, ಕಾರ್ ತಗೊಂತಾ ಇರ್ತಾರೆ, ಇನ್ನು ಕೆಲವರು ಆ ಪ್ರೊಫೆಷನ್ ಬೇರೆ ಆಗಿರುತ್ತೆ, ವಿಡಿಯೋಗ್ರಫಿನಂತೆ, ಸಾಂಗ್ಸ್ ಆಡೋದಂತೆ, ಮೂವಿ ಮಾಡೋದಂತೆ, ಈ ತರ ಡಿಫ್ರೆಂಟ್ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಪರ್ಪಸ್ ಏನು, ಯಾರಿಗೋಸ್ಕರ ಮಾಡ್ತಿದ್ದಾರೆ ಅಂದ್ರೆ ಒಬ್ಬ ನಾರ್ಮಲ್ ಪರ್ಸನ್ ದುಡಿತಿದ್ದಾರೆ ಅಂದ್ರೆ ಅವ್ರ ಫ್ಯಾಮಿಲಿಗೋಸ್ಕರ ದುಡಿತಿರ್ತಾನೆ. ಅದೇ ತರ ಪ್ರತಿಯೊಬ್ರು ಆಡಿಯನ್ಸ್ ರೀಚ್ ಆಗೋದಕ್ಕೆ ಸಾಂಗ್ಸ್ ಆಡ್ತಾ ಇರ್ತಾರೆ, ಮೂವಿ ತೆಗಿಯೋದನ್ನು ಜನಕ್ಕೆ ರೀಚ್ ಆಗ್ಬೇಕು ಅಂತ. ಈ ತರ ಯಾರಿಗೊಬ್ರಿಗೆ ರೀಚ್ ಆಗ್ಬೇಕು ಅಂತಾನೆ ಮಾಡ್ತಿರ್ತಾರೆ. ಓವರ್ ಆಲ್ ಪರ್ಪಸ್ ಬಂದು ಅವ್ರೊಬ್ರಿಗೆ ಮಾಡ್ಕೊಂತಾರಲ್ಲ, ಅವ್ರ ಜೊತೆ 4 ಜನ ಇರೋರ್ಗುನು ಬೆನಿಫಿಟ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಬಟ್ ಬರ್ತಾ ಯಾವ ತರ ಕಾನ್ಫ್ಲಿಕ್ಟ್ಸ್ ಜನರೇಟ್ ಆಗ್ತಿದೆ ಅಂದ್ರೆ ರಿಲೇಶನ್ಶಿಪ್ಸ್ ಇದಾಗ್ತಿದೆ ಅಂದ್ರೆ ಡೈವರ್ಟ್ ಆಗ್ತಿದೆ. ಯಾಕೆ ಅಂತ ಹುಡ್ಕೋಕ್ ಹೋದ್ರೆ ಮೈನ್ ಥಿಂಗ್ ಏನಂದ್ರೆ ಟ್ರಾನ್ಸ್ಪರೆನ್ಸಿ ಇಲ್ಲ. ಅಂದ್ರೆ ವರ್ಡ್ಸ್ ಪವರ್ ಅಂತಾರಲ್ಲ, ನಾವು ಮಾತಾಡೋ ವರ್ಡ್ಸ್ ಎಷ್ಟು ತೂಕ ಅಂತಂದ್ರೆ ಇಲ್ಲಿ ಹಾನೆಸ್ಟ್ ಇರ್ಬೇಕು. ಮತ್ತೆ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಜನರೇಟ್ ಆಗ್ತಿರೋದು ಅಂದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರಲ್ಲ, ಅದೇ ರೀತಿ ಕಾನ್ಫ್ಲಿಕ್ಟ್ಸ್ ಎಲ್ಲಿ ಕ್ರಿಯೇಟ್ ಆಗ್ತಿದೆ ಅಂದ್ರೆ ಕಂಪ್ಯಾರಿಸನ್ ಮಾಡ್ಕೊಂತಾರೆ, ಡೌಟ್ಸ್ ಬರ್ತಾರೆ, ಮತ್ತೆ ಅವ್ರಿಲ್ದೇ ಇದ್ದಾಗ ಬೇರೆಯವ್ರ ಜೊತೆ ಮಾತಾಡಿ ಅದನ್ನ ಅವ್ರಿಗೆ ಇನ್ನೊಂದ್ ತರ ಅರ್ಥ ಆಗಿ ಈ ತರ ಎಲ್ಲ ಕಾನ್ಫ್ಲಿಕ್ಟ್ಸ್ ಆಗ್ಬಿಟ್ಟು ರಿಲೇಶನ್ಶಿಪ್ಸ್ ಜಾಸ್ತಿ ಡೈವರ್ಟ್ಸ್ ಆಗ್ತಾ ಇದೆ. ಸೊ ಇದರಿಂದ ಓವರ್ಕಮ್ ಆಗೋದು ಹೇಗೆ ಅಂತಂದ್ರೆ, ನೀವು ಯಾರಿಗೆ ಆ ತರ ಫೀಲ್ ಆಗಿರ್ತೀರೋ ಅವ್ರ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅಕಸ್ಮಾತ್ ನಿಮ್ದೇ ಏನಾದ್ರು ತಪ್ಪಿದ್ರೆ ನೀವು ಸಾರಿ ಕೇಳ್ಬಿಟ್ಟು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇವತ್ತಿನ ಟಾಸ್ಕ್ ಕೇಳೋದಾದ್ರೆ ನೀವ್ ಯಾರಾದ್ರೂ ಒಂದು 3 ಪರ್ಸನ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ. ಅಂದ್ರೆ ಲೈಫ್ ಅಲ್ಲಿ ಮತ್ತೆ ಕೆರಿಯರ್ ಮತ್ತೆ ನಿಮ್ಮ ರಿಲೇಟೆಡ್ ಯಾರಾದ್ರೂ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರೆ, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಲೈಫ್ ಅಲ್ಲಿ ಬಂದ್ಬಿಟ್ರೆ ನಿಮ್ ಕಷ್ಟ ಕಾಲದಲ್ಲಿ ಯಾರಾದ್ರೂ ಹೆಲ್ಪ್ ಮಾಡಿರೋಂತ 3 ಮೆಂಬರ್ಸ್, ಫ್ಯಾಮಿಲಿ ಅಂತ ಬಂದ್ಬಿಟ್ರೆ ನಿಮ್ ಪೇರೆಂಟ್ಸ್ ಇರ್ಬೋದು, ನಿಮ್ ಸಿಸ್ಟರ್ಸ್ ಇರ್ಬೋದು, ನಿಮ್ ಬ್ರದರ್ಸ್ ಅಥವಾ ನಿಮ್ ರಿಲೇಟಿವ್ಸ್ ಯಾರಾದ್ರೂ ನಿಮ್ಗೆ ಹೆಲ್ಪ್ ಮಾಡಿರೋಂತ 3 ಮೆಂಬರ್ಸ್. ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್ ಅಂತ ಬಂದ್ರೆ ನಿಮ್ಮ ಕಾಲೇಜ್ ಅಥವಾ ಎಜುಕೇಶನ್ ಏನಾದ್ರೂ ಇದೆ, ಎಜುಕೇಶನ್ ಇಲ್ಲ ಅಂದ್ರೂ ಫ್ರೆಂಡ್ಸ್ ಅಂತೂ ಇದ್ದೇ ಇರ್ತಾರೆ ಕೆಲಸ ಮಾಡೋ ಹತ್ರ, ಆ ತರ ಫ್ರೆಂಡ್ಸ್ ನೊಂದು ಯಾರಾದ್ರೂ ಒಬ್ರನ್ನ 3 ಸೆಲೆಕ್ಟ್ ಮಾಡ್ಕೊಂಡ್ಬಿಡೋದು. ಸೊ ಅವ್ರ 3 ಫೋಟೋಸ್ ನಾನು ಒಂದ್ ಪೇಪರ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡು ಅವ್ರ ನೇಮ್ ಬರ್ದ್ಬಿಟ್ಟು, ಸೊ ಅವ್ರ ಏನ್ರಲ್ಲಿ ಆಕ್ಟಿವ್ ಇದಾರೆ ಅಂದ್ರೆ ನಿಮ್ಗಿಂತ ಚೆನ್ನಾಗಿದ್ದಾರೆ ಅದನ್ನ ಬರೆಯೋದು. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಅಮ್ಮ ಅದು ಬರೆಯೋದಾದ್ರೆ ಥ್ಯಾಂಕ್ ಯು ಮಮ್ಮಿ ವಾಟ್ ಎವರ್ ಯು ಹ್ಯಾವ್ ಡನ್ ಆಸ್ ಆಫ್ ನೌ, ಅಂದ್ರೆ ನೀವು ಇದುವರೆಗೂ ನನ್ಗೆ ಏನೇನ್ ಮಾಡಿದೀರಾ ಅದಕ್ಕೆಲ್ಲ ನಿಮ್ಗೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಬರೆಯೋದು. ಅದೇ ನಮ್ಮ ವೈಫ್ ಹೇಳೋದಾದ್ರೆ ಥ್ಯಾಂಕ್ ಯು ಚೈತ್ರ ಫಾರ್ ಅಕ್ಸೆಪ್ಟಿಂಗ್ ಮೀ ಯಾಸ್ ಐ ಆಮ್, ಅಂದ್ರೆ ನಾನು ಹೇಗಿದ್ದೀನೋ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಅಕಸ್ಮಾತ್ ನನಗೆ ಒಂದು ಪ್ಯಾಷನ್ ಇಷ್ಟ ಆಗಿಲ್ಲ ಅಂತ ನಾನು ಚೇಂಜ್ ಮಾಡ್ತಾ ಇದ್ದೀನಿ ಅಂದ್ರೂ ನನ್ನ ವೈಫ್ ಅಷ್ಟೊಂದು ಟೆನ್ಷನ್ ತಗೊಳಲ್ಲ, ಓಕೆ ನಿನಗೆ ಹೇಗಿರ್ಬೇಕು ಅನ್ಸುತ್ತೋ ಹಾಗೆ ಇರು ಅಂತ ಸಪೋರ್ಟ್ ಮಾಡ್ತಾಳಲ್ಲ, ಅದಕ್ಕೆ ಥ್ಯಾಂಕ್ ಯು. ಆ ತರ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಹೆಲ್ಪ್ ಮಾಡಿರ್ತಾರೆ, ಥ್ಯಾಂಕ್ ಯು ಬ್ರದರ್ ಫಾರ್ ಹೆಲ್ಪಿಂಗ್ ಮೀ ಆನ್ ದಟ್ ಟೈಮ್, ಅಂದ್ರೆ ನಾನು ಆ ತರ ಕಷ್ಟದಲ್ಲಿದ್ದಾಗ ಅಥವಾ ನನ್ಗೆ ಆವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿದ್ದಾಗ ನೀನೊಂದು ಸಜೆಷನ್ ಇಂದ ನನ್ಗೆ ಹೆಲ್ಪ್ ಆಯ್ತು, ಅದಕ್ಕೆ ಥ್ಯಾಂಕ್ ಯು. ಆ ತರ ಗ್ರಾಟಿಟ್ಯೂಡ್ನೆಸ್ ನ ತೋರಿಸ್ಬೇಕಾಗಿರುತ್ತೆ. ಇದು ಡೇ 3 ಟಾಸ್ಕ್. ಸೊ ಇದನ್ನ ಯಾಕೆ ಇಂಪಾರ್ಟೆಂಟ್ ಆಗಿ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಮೈನ್ ರಿಲೇಶನ್ಶಿಪ್ ಅಥವಾ ಬಾಂಡಿಂಗ್ಸ್ ಜಾಸ್ತಿ ಇದಾಗ್ತಿರೋದು ಬಂದ್ಬಿಟ್ಟು ಈಗೋ, ಆಟಿಟ್ಯೂಡ್ ಮತ್ತೆ ಕಾನ್ಫ್ಲಿಕ್ಟ್ಸ್, ಅಂದ್ರೆ ಲ್ಯಾಂಡ್ಸ್ ಈ ತರ ಎಲ್ಲ ಇದಿರುತ್ತಲ್ಲ, ಅಂದ್ರೆ ಅಣ್ಣ ತಮ್ಮಂದಿರು ಜಗಳ ಆಡ್ತಾರೆ, ನಮ್ಗೆ ಹೆಚ್ಚಾಗಿ ಬರ್ಬೇಕು. ಇದೆಲ್ಲ ಓವರ್ ಆಲ್ ಆಗಿ ನೋಡ್ಕೊಂತಾ ಇದ್ರೆ ಬರ್ತಾ ಇರೋದು ಕಮ್ಯುನಿಕೇಶನ್ ಗ್ಯಾಪ್. ಕರೆಕ್ಟ್ ಆಗಿ ಕಮ್ಯುನಿಕೇಶನ್ ಆಗದೆ ಇರೋದ್ರಿಂದ ಬರ್ತಾ ಇದೆ. ಸೊ ವರ್ಡ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ಬೇಕು ಮತ್ತೆ ಈ ತರ ಗ್ರಾಟಿಟ್ಯೂಡ್ನೆಸ್ ನ ಬೆಳೆಸ್ಕೊಂತ ಅವರ ರಿಯಲ್ ಎಥಿಕ್ಸ್ ನ ಮೇಂಟೈನ್ ಮಾಡೋದ್ರಿಂದ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಡೇ 4
ಟಾಸ್ಕ್ ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಸೊ ಈ ಡೇಟ್ 4 ಟಾಸ್ಕ್ ಕ್ಲಿಯರ್ ಆಗಿದೆಯಲ್ವಾ ನಿಮ್ಗೆ? ಸೊ ಇದನ್ನ ಯಾವಾಗ ಮಾಡ್ಕೋಬಹುದು? ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಒಬ್ಬರದ್ದು ಬರೀರಿ, ನಿಮ್ ಫ್ಯಾಮಿಲಿ ಅವ್ರದ್ದು ಮಾರ್ನಿಂಗ್ ಬರೀರಿ, ಮತ್ತೆ ಆಫ್ಟರ್ನೂನ್ ಬಂದ್ಬಿಟ್ಟು ನಿಮ್ ಫ್ರೆಂಡ್ಸ್ ರಿಲೇಟೆಡ್ ಬರೀರಿ, ಈವ್ನಿಂಗ್ ಬಂದ್ಬಿಟ್ಟು ನಿಮ್ ಕೆರಿಯರ್ಗೆ ಯಾರಾದ್ರೂ ಹೆಲ್ಪ್ ಮಾಡಿರ್ತಾರಲ್ಲ ಅವ್ರ ರಿಲೇಟೆಡ್ ಬರೀರಿ. ಸೊ ಈ ತರ ಒಂದೇ ಟೈಮಲ್ಲಿ ಬರೆಯೋದ್ರಿಂದ ಕೆಲವು ಟೈಮು ಅವ್ರ ಎಲ್ಲಾನು ನೆನಪಿಗೆ ಒಂದೇ ಸಲ ಬರಲ್ಲ. ನೀವ್ ಯಾವಾಗ ಫ್ರೀ ಇರ್ತೀರೋ ಅವಾಗ ಬರಿತಾ ಇರೋದ್ರಿಂದ ನಿಮ್ಗೆ ಪಾಸಿಟಿವಿಟಿ ಆಟೋಮೆಟಿಕ್ ಆಗಿ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಎಷ್ಟು ಪಾಸಿಟಿವಿಟಿ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಅಷ್ಟು ನೀವು ಗ್ರೋ ಆಗ್ತಾ ಇರ್ತೀರಾ, ಅಂದ್ರೆ ಪಾಸಿಟಿವ್ನೆಸ್ ನ ಅಟ್ರಾಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಬೆಳೀತಾ ಇರ್ತೀರಾ. ಸೊ ಆಲ್ವೇಸ್ ಥಿಂಕ್ ಪಾಸಿಟಿವ್. ಸೊ ಇವತ್ತಿನ ಟಾಸ್ಕ್ ನಾನು ಆಲ್ರೆಡಿ ಹೇಳಿದ್ದಾಯ್ತು. ಡೇ 4 ಅಟೆಂಡ್ ಮಾಡಿ ಮತ್ತೆ ಇಂಪ್ಲಿಮೆಂಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ಡೇ 5 ವಿಡಿಯೋ. Until then, goodbye. I can't, we can. Together we can bring brightness in each and everyone darkness.